ಅನಾಥ ವಾಹನಗಳ ತೆರವು ಕಾರ್ಯಾಚರಣೆ ಆರಂಭಿಸಿದ್ದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಪಾರ್ಕಿಂಗ್ ಸಮಸ್ಯೆ ಎದುರಾಗಿದೆ. ಹೀಗಾಗಿ ಟೋಯಿಂಗ್ ಕಾರ್ಯವನ್ನ ತಾತ್ಕಾಲಿಕವಾಗಿ ಸ್ಟಾಪ್ ಮಾಡಲಾಗಿದೆ. ಅನಾಥ ವಾಹನಗಳ ಕಾರ್ಯಾಚರಣೆಗೆ ಜಿಬಿಎ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಿದೆ. ಅನಾಥ ವಾಹನಗಳನ್ನು ನಿಲ್ಲಿಸೋದಕ್ಕೆ ಜಾಗದ ಸಮಸ್ಯೆ ಎದುರಾಗಿದೆ. ಹಾಗಾಗಿ ತಾತ್ಕಾಲಿಕವಾಗಿ ಟೋಯಿಂಗ್ ಮಾಡುವಂತಹ ಕೆಲಸವನ್ನ ನಿಲ್ಲಿಸಲಾಗಿದೆ. ಡಂಪಿಂಗ್ ಯಾರ್ಡ್ ಸಿಗದೇ ಇರೋದಕ್ಕೆ ತಾತ್ಕಾಲಿಕವಾಗಿ ಟೋಯಿಂಗ್ ಕಾರ್ಯಾಚರಣೆಯನ್ನ ನಿಲ್ಲಿಸಲಾಗಿದೆ. ಜುಲೈ 7ರಿಂದ ಅನಾಥ ವಾಹನಗಳ ತೆರವು ಕಾರ್ಯಾಚರಣೆಗೆ ಅಧಿಕೃತವಾಗಿ ಚಾಲನೆ ಸಿಕ್ಕಿತ್ತು. 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ತೆರವು ಕಾರ್ಯಾಚರಣೆಯನ್ನ ಆರಂಭ ಮಾಡಿದ್ರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ. ಆದ್ರೀಗ ಟೋಯಿಂಗ್ ಮಾಡಿದಂತಹ ವಾಹನಗಳನ್ನು ನಿಲ್ಲಿಸೋದಕ್ಕೆ ಜಾಗ ಸಿಗ್ತಾ ಇಲ್ಲ. 5 ನಗರ ಪಾಲಿಕೆಗಳಲ್ಲೂ ಕೂಡ ಅನಾಥ ವಾಹನಗಳನ್ನು ತೆರವು ಕಾರ್ಯಾಚರಣೆಯನ್ನು ಆರಂಭಿಸಿದ್ರು. ಮೊದಲು ವಾಹನಗಳಿಗೆ ನೋಟಿಸ್ ಅಂಟಿಸಿ 7 ದಿನ ಸಮಯಾವಕಾಶವನ್ನು ಕೊಡ್ತಾ ಇದ್ರು. 7 ದಿನದ ಒಳಗಡೆ ನೀವೇನಾದರೂ ವಾಹನಗಳನ್ನು ತೆಗೆದಿಲ್ಲ ಅಂತಂದರೆ ನಾವು ಟೋಯಿಂಗ್ ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಜುಲೈ 7ನೇ ತಾರೀಕಿಂದ ಅಧಿಕೃತವಾಗಿ ಟೋಯಿಂಗ್ ಕಾರ್ಯಾಚರಣೆ 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಆರಂಭವಾಗಿತ್ತು. 5,000ಕ್ಕೂ ಹೆಚ್ಚು ವಾಹನಗಳಿಗೆ ನೋಟಿಸ್ ಅಂಟಿಸೋದ್ರ ಮುಖಾಂತರ ವಾರ್ನಿಂಗ್ ಅನ್ನು ಮಾಡಿದ್ರು ಜಿಬಿಎ. ಬೆಂಗಳೂರಿನಾದ್ಯಂತ 5 ನಗರ ಪಾಲಿಕೆಯಲ್ಲಿ ಅನಾಥ ವಾಹನಗಳನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮಾರ್ಕ್ ಮಾಡಿತ್ತು. ಸ್ಟಿಕ್ಕರ್ ಅಂಟಿಸಿ ವಾರ್ನ್ ಕೂಡ ಮಾಡಿದ್ರು. ಅದಾದ ನಂತರ ಟೋಯಿಂಗ್ ಕಾರ್ಯಾಚರಣೆ ಕೂಡ ಆರಂಭ ಮಾಡಿದ್ರು. ಆದರೆ ಟೋಯಿಂಗ್ ಮಾಡಿದಂತಹ ವಾಹನಗಳನ್ನು ನಿಲ್ಲಿಸೋದಕ್ಕೆ ಈಗ ಜಾಗ ಸಿಗ್ತಾ ಇಲ್ಲ. ಸುರಕ್ಷಿತವಾಗಿ ಅದನ್ನು ಪಾರ್ಕಿಂಗ್ ಮಾಡೋದಕ್ಕೆ ಜಾಗ ಸಿಗ್ತಾ ಇಲ್ಲ. ಜಿಬಿಎ ಬಳಿ ಅಗತ್ಯವಾದ ಜಾಗ ಇಲ್ಲ. ಹಾಗಾಗಿ 5 ನಗರ ಪಾಲಿಕೆಯಲ್ಲಿ ವ್ಯಾಪ್ತಿಯಲ್ಲಿ ಈಗ ಏನು ಟೋಯಿಂಗ್ ಮಾಡ್ತಾ ಇದ್ದಾರೆ ಆ ವಾಹನಗಳನ್ನು ನಿಲ್ಲಿಸೋದಕ್ಕೆ ಈಗ ಪಾರ್ಕಿಂಗ್ ಸಮಸ್ಯೆ ಎದುರಾಗಿದೆ. ಡಂಪಿಂಗ್ ಯಾರ್ಡ್ಗಳ ಕೊರತೆ ಉಂಟಾಗ್ತಾ ಇದೆ. ಇದೇ ಕಾರಣಕ್ಕಾಗಿ ಈಗ ಅನಾಥ ವಾಹನಗಳ ತೆರವು ಕಾರ್ಯಾಚರಣೆಯನ್ನು ತಾತ್ಕಾಲಿಕವಾಗಿ ನಿಲ್ಲಿಸೋದಕ್ಕೆ ಜಿಬಿಎ ತೀರ್ಮಾನ ಮಾಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದನ. ಜಿಬಿಎ ಗಮನಕ್ಕೆ ಇರಲಿಲ್ವಾ ಅಂತ, ಅಂದರೆ ಪ್ರಿಪ್ರೇಷನ್ ಆಗಿರಲಿಲ್ವಾ ಅಂತ? ಟೋಯಿಂಗ್ ವಾಹನ ಇದೆ, 1500ಕ್ಕೂ ಅಧಿಕ ವಾಹನಗಳಿಗೆ ಸ್ಟಿಕ್ಕರ್ ಅಂಟಿಸಿದ್ರು. ಸೊ ಟೋಯಿಂಗ್ ಮಾಡಿದ ವಾಹನಗಳನ್ನು ಎಲ್ಲಿ ನಿಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಅಂದರೆ ಮುಂಚಿತವಾಗಿ ಅವರು ಜಾಗ ನಿಗದಿಪಡಿಸಿರ್ಲಿಲ್ವಾ ಅಂತ? ಯಾಕೆ ಈ ಥರ ಆರಂಭ ಮಾಡಿ 2-3 ದಿನಕ್ಕೆ ನಿಲ್ಲಿಸಿದ್ದಾರೆ ಅಂತ? ಎಕ್ಸಾಕ್ಟ್ಲಿ ಭರತ್, ನೀವು ಹೇಳಿದಾಗೆ ಒಂದು ಪ್ಲಾನ್ ಮಾಡಿಕೊಂಡು ಯೋಜನೆಯನ್ನ ಜಾರಿಗೆ ತರಬೇಕಾಗಿತ್ತು. ಆದ್ರೆ ಆ ಸಿದ್ಧತೆ ಆಗಿಲ್ಲ ಅನ್ನೋದು ಈಗ ಸ್ಪಷ್ಟವಾಗಿ ಪ್ರೂವ್ ಆಗಿರುವಂತದ್ದು. ಅಂದ್ರೆ ಇವರು ಆದೇಶ ಮಾಡ್ತಾರೆ, ನಾವು ರಸ್ತೆ ಬದಿ ನಿಂತಿರುವಂತ ಅನಾಥ ವಾಹನಗಳನ್ನ ತೆರವು ಮಾಡ್ತೀವಿ, ಫುಟ್ಪಾತ್ ಅನ್ನ ಕ್ಲೀನ್ ಮಾಡ್ತೀವಿ, ಅದು ಒಳ್ಳೇದೇ, ಒಪ್ಕೊಳ್ಳೋಣ. ಆದ್ರೆ ಅದಕ್ಕೆ ಪ್ಲಾನಿಂಗ್ ಏನ್ ಮಾಡಿದ್ರು? ಏನೂ ಇಲ್ಲ. 5 ಪಾಲಿಕೆಗಳಲ್ಲೂ ಕೂಡ ಇವಾಗ ಡಂಪಿಂಗ್ ಯಾರ್ಡ್ ಕೊರತೆ ಆಗಿದೆ. ಹೀಗಾಗಿ ಟೋಯಿಂಗ್ ಅಂದ್ರೆ ಅನಾಥ ವಾಹನಗಳ ಟೋಯಿಂಗ್ ಕಾರ್ಯಾಚರಣೆಗೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿರುವಂತಹ ಒಂದು ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಅಂದ್ರೆ ಮೊದಲ ಹಂತವಾಗಿ 1000ಕ್ಕೂ ಹೆಚ್ಚು ವಾಹನಗಳಿಗೆ ನೋಟಿಸ್ ಅಂಟಿಸಿದ್ರು. ಅದಾದ್ಮೇಲೆ ಜುಲೈ 8ರಿಂದ ಅಧಿಕೃತವಾಗಿ ಟೋಯಿಂಗ್ ಕಾರ್ಯಾಚರಣೆಗೆ ಚಾಲನೆ ಕೂಡ ಕೊಟ್ರು ಕೃಷ್ಣ ಬೈರೇಗೌಡರು. ಆದ್ರೆ ಬರ್ತಾ 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 ಅದ್ ಏನಾಯ್ತು ಅಂತ ಅಂದ್ರೆ ವಾಹನಗಳನ್ನ ನಿಲ್ಲಿಸೋಕೆ ಸಾಧ್ಯ ಆಗ್ಲಿಲ್ಲ. ಯಾಕಂದ್ರೆ ಜಾಗದ ಕೊರತೆ ಆಯ್ತು. ಟೋಯಿಂಗ್ ಮಾಡೋದು ಸುಲಭ, ಅಧಿಕಾರಿಗಳು ಬಂದು ಆರಾಮಾಗಿ ಟೋಯಿಂಗ್ ಅನ್ನ ಮಾಡ್ತಾರೆ. ಆದ್ರೆ ಆ ವಾಹನಗಳನ್ನ ಸೇಫ್ಟಿ ಪ್ರಿಕಾಷನ್ಸ್ ಇಂದ ಅವರು ಪಾರ್ಕ್ ಮಾಡೋದಕ್ಕೆ ಈಗ ಜಾಗದ ಕೊರತೆ ಆಗಿರೋದು. ಸದ್ಯಕ್ಕೆ 5 ಪಾಲಿಕೆಗಳಲ್ಲೂ ಕೂಡ ಈ ಡಂಪಿಂಗ್ ಯಾರ್ಡ್ ವ್ಯವಸ್ಥೆ ಆದ್ಮೇಲೆ ಮತ್ತೆ ಮರು ಆರಂಭ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇರುವಂತದ್ದು. ಮತ್ತೊಂದ್ ಕಡೆ ಸಾರ್ವಜನಿಕರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ, ಇವರು ಆರಂಭ ಶೂರತ್ವ ಅನ್ನೋ ಹಾಗೆ ಎಲ್ಲ ಕಾರ್ಯಾಚರಣೆ ಮಾಡ್ತೀವಿ, ಫುಟ್ಪಾತ್ ಅನ್ನ ಕ್ಲೀನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಅರ್ಧದಲ್ಲೇ ಸ್ಟಾಪ್ ಮಾಡಿರೋದು ಒಂದ್ ರೀತಿ ನಿಜಕ್ಕೂ ಅಸಮಾಧಾನ ಕ್ರಿಯೇಟ್ ಆಗಿರುವಂತದ್ದು. ಸಾರ್ವಜನಿಕರಲ್ಲೂ ಕೂಡ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಭರತ್, ಚಂದನ, ಈಗ ಜನ ತುಂಬ ಹೊಗಳಿದ್ರು, ತುಂಬ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಅಂದರೆ ಫುಟ್ಪಾತಲ್ಲಿ ನಿಲ್ಲಿಸಿರುವಂಥ ವಾಹನಗಳಾಗಿರ್ಬೋದು ಅಥವಾ ರಸ್ತೆ ಪಕ್ಕ ನಿಲ್ಲಿಸಿರೋಂಥ ವಾಹನಗಳನ್ನು ತೆರವುಗೊಳಿಸಿದ ಸಂದರ್ಭದಲ್ಲಿ ಜನರ ಒಂದು ಸುಗಮ ಸಂಚಾರಕ್ಕೆ ತುಂಬ ಅವಕಾಶ ಆಗ್ತಾ ಇದೆ ಅಂತೇಳಿ ತುಂಬ ಹೊಗಳಿದ್ರು, ತುಂಬ ಮೆಚ್ಚುಗೆನ ವ್ಯಕ್ತಪಡಿಸಿದ್ರು. ಆದರೆ ಎಲ್ಲೋ ಒಂದು ಕಡೆ ಕೇವಲ ಪ್ರಚಾರಕ್ಕೆ ಸೀಮಿತವಾಯ್ತಾ ಅಂತ? ಅಂದರೆ ಆಗಲೇ ನೀವು ಹೇಳ್ತಾ ಇದ್ರಿ ಆರಂಭದ ಶೂರತ್ವ ಆಯ್ತಾ ಅಂತ. ಎಕ್ಸಾಕ್ಟ್ಲಿ ಭರತ್, ಇದನ್ನೇ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು ಸರ್ಕಾರಕ್ಕೆ. ಅಂದ್ರೆ ಪ್ರಚಾರಕ್ಕೋಸ್ಕರ ಇವರು ನಾವು ಫುಟ್ಪಾತ್ ಅನ್ನ ಕ್ಲೀನ್ ಮಾಡ್ತೀವಿ ಅಂತ ಹೇಳ್ಬಿಟ್ರ ಸಚಿವರು ಅಥವಾ ಜಿಬಿಎ ಅಧಿಕಾರಿಗಳು ಯಾವುದೇ ಪ್ಲಾನಿಂಗ್ ಇಲ್ಲದೆ ಹೇಗೆ ಒಂದು ಯೋಜನೆಯನ್ನ ಜಾರಿಗೆ ತರ್ತಾರೆ? ಅಂದ್ರೆ 5 ಪಾಲಿಕೆಗಳಲ್ಲೂ ಕೂಡ ಈ ಟೋಯಿಂಗ್ ಮಾಡಿದಂತ ವಾಹನಗಳನ್ನ ಸೇಫ್ಟಿಯಾಗಿ ನಿಲ್ಲಿಸ್ಕೊಳ್ಬೇಕು. ಅದಾಗಿ ಅಂದ್ರೆ 7 ನೋಟಿಸ್ ಅಂಟಿಸಿ 7 ದಿನ ಆದ್ಮೇಲೆ ಟೋಯಿಂಗ್ ಮಾಡ್ತಾರೆ. ಅದಾದ್ಮೇಲೆ ಸುಮಾರು 15 ದಿನ ಅಷ್ಟು ಟೈಮ್ ಅನ್ನ ಕೊಡ್ಲಾಗುತ್ತೆ. ಅದಾದ್ಮೇಲೆ ವಾಹನಗಳನ್ನ ಹರಾಜು ಮಾಡ್ತೀವಿ
ಮಾಡ್ತೀವಿ ಅಂತ ಸರ್ಕಾರ ಸಾರ್ವಜನಿಕರಿಗೆ ಮಾಹಿತಿಯನ್ನ ಕೊಟ್ಟಿತ್ತು. ಆದ್ರೆ ಈಗ ಎಷ್ಟೋ ಏರಿಯಾಗಳಲ್ಲಿ ನೋಟಿಸ್ ಅಂಟಿಸಿ 7 ದಿನ ಅಲ್ಲ 15 ದಿನ ಮೀರೋಗಿದೆ. ಅಂತಹ ವಾಹನಗಳನ್ನು ಕೂಡ ಟೋಯಿಂಗ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಜಿಬಿಎಗೆ. ಕಾರಣ ಆ ವಾಹನಗಳನ್ನ ಎಲ್ಲಿ ನಿಲ್ಲಿಸಬೇಕು ಅನ್ನುವಂತ ಜಾಗದ ಕೊರತೆ ಉಂಟಾಗಿರುವಂತದ್ದು. ಅಂದ್ರೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ, ಕೇವಲ ಯೋಜನೆಯನ್ನ ಜಾರಿ ಮಾಡಿದ್ರು ಹೊರತು ಅದನ್ನ ಪ್ಲಾನ್ ಪ್ರಕಾರ ಪ್ಲಾನ್ಡ್ ಆಗಿ ಸಿದ್ಧತೆಯನ್ನ ಮಾಡಿಕೊಂಡು ಮಾಡಿಲ್ಲ ಅನ್ನುವಂಥದ್ದು ಈಗ ಗೋಚರ ಆಗ್ತಾ ಇರುವಂತದ್ದು. ಭರತ್, ಚಂದನ, ಈಗ ತಾತ್ಕಾಲಿಕ ಬ್ರೇಕ್ ಅನ್ನುವಂತಹ ಒಂದು ಪದ ಇದೆಯಲ್ಲ, ಆಗಲಿ ಥ್ಯಾಂಕ್ ಯು ಚಂದನ ತಮ್ಮ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.